वक्रतुण्ड महाकाय सूर्यकोटि समप्रभा निर्विघ्नं कुरु मे देव। ಕಾರ್ಯಕ್ರಮ ಪ್ರಾರಂಭವಾಗಿದೆ. ನಿಮ್ಮೆಲ್ಲರಿಗೂ ದಾಸೋಹ ಮೂರ್ತಿ ಶ್ರೀ 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 ಮೂಕಪ್ಪ ಶಿವಾಚಾರ ಮಹಾಸ್ವಾಮಿಗಳ ಮಠದ ಬಗ್ಗೆ ಒಂದು ಕಿರು ಪರಿಚಯ. ಶ್ರೀ ಶ್ರೀ ಮೂಕಪ್ಪ ಮಹಾಸ್ವಾಮಿಗಳವರು ಗೋಚರ ಶಕ್ತಿಯಾಗಿ ಲೋಕ ಕಲ್ಯಾಣಾರ್ಥ ಅನೇಕ ಪವಾಡಗಳನ್ನು ಮೆರೆಯುತ್ತಾರೆ. ಭಿಕ್ಷಾಟನೆಗೆಯುತ್ತಾ ಶ್ರೀ ಸಂಸ್ಥಾನ ದಾಸೋಹ ಮಠದಲ್ಲಿ ನಿತ್ಯ ಅನ್ನದಾಸೋಹವನ್ನು ನಡೆಸುತ್ತಿದ್ದಾರೆ. ಕರ್ತೃ ಶ್ರೀ ಗುರು ಉಚ್ಚೇಶ್ವರ ಮಹಾಸ್ವಾಮಿಗಳವರು ಹಾಗೂ ಋಷಭ ಮೂರ್ತಿಗಳಾಗಿ ಶ್ರೀ ಮಠದ ಗುರು ಪರಂಪರೆಯನ್ನು ಕರ್ತೃಗುರುವಿನ ಆಶೀರ್ವಾದದ ಮೇರೆಗೆ ಮುಂದುವರಿಸಿಕೊಂಡು ಹೋಗುತ್ತಿರುವ ಶ್ರೀ ಶ್ರೀ ಮೂಕಪ್ಪ ಮಹಾಸ್ವಾಮಿಗಳವರು ನಿಮ್ಮ ಮುಂದೆ ನೆಲೆಸಿದ್ದಾರೆ. ಈಗಾಗಲೇ ವೇದಿಕೆ ಮುಂದೆ ಆಸೀನರಾಗಿರುವ ಶ್ರೀಯುತ ಎಸ್ ಮಲ್ಲಿಕಾರ್ಜುನ್ ಈ ಸಭೆಯ ಉದ್ಘಾಟಕರು. ಇವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಎಲ್ಲರೂ ಚಪ್ಪಾಳೆಯ ಮೂಲಕ ಅವರನ್ನು ಸ್ವಾಗತಿಸಿರಿ. ಸಭಾಧ್ಯಕ್ಷರಾದ ಚನ್ನಪ್ಪ ಕೆಸಿ ಇವರನ್ನು ಸಹ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕೆಂದು ಪ್ರೇಕ್ಷಕರಲ್ಲಿ ವಿನಂತಿ. ಹಾಗೂ ಮುಖ್ಯ ಅತಿಥಿಗಳಾದ ಶ್ರೀಮತಿ ಜ್ಯೋತಿ ಶಿವರಾಜ್ ಪಾಟೀಲ್ ಇವರನ್ನೂ ಸಹ ವೇದಿಕೆ ಮೇಲೆ ಆಹ್ವಾನಿಸೋಣ. ದಯವಿಟ್ಟು ಪ್ರೇಕ್ಷಕರು ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕೆಂದು ವಿನಂತಿ. ಶ್ರೀ ಸಾಯಗಾವಿ ಇವರನ್ನೂ ಸಹ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಹಾಗೂ ಶ್ರೀಮತಿ ಪಲ್ಲವಿ ಪಾಟೀಲ್ ಇವರನ್ನು ಸಹ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಕನ್ನಡದ ಕಪ್ಪು ಮಣ್ಣಿನವನು ಬಲ್ಲಾಳರಾಯ ಸೋಗೆ ಬಲ್ಲಾಳರಾಯ ಕತ್ತಿಗಲೆ ಬಿತ್ತಿ ಹೋದ ವಂಶಾದವನು. ಈ ಸೀಮೆಗೆ ಶಿವ ನೀಡಿದವರವೋ, ಈ ಊರಿಗೆ ಇವಾಲದ ಮರವೋ, ಮೂರು ಸುತ್ತಿನ ಕೋಟೆ ಗಸ್ತಿಗೆ ನಿಂತ ಗರಡಿ ಮನೆ ನಾಯಕ. 6,000 ದಂಡು ಬಂದರು ಬಿಡನು ಕಾವಲಿನ ಕಾಯಕ.
ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಧಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ನಗುಮೊಗದಿಂದ ಜಗವನು ನೋಡುತ್ತ ಮಂದಹಾಸದಲ್ಲಿ ಕುಳಿತಿಹ ದೇವ ಅಭಯ ಹಸ್ತವ ನೀಡಿ ಚೈತನ್ಯ ನೀಗುವ ಭವ್ಯ ಮೂರುತಿ ಹೇ ಗಣನಾಥ ಧಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚಕ ಛಾಯದ ನೈವೇದ್ಯ ಇಟ್ಟು ಕರ್ಪೂರದಾರತಿ ನಿತ್ಯವು ಬೆಳಗ್ಗೆ ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚಕ ಛಾಯದ ನೈವೇದ್ಯ ಇಟ್ಟು ಕರ್ಪೂರದಾರತಿ ನಿತ್ಯವು ಬೆಳಗ್ಗೆ ಜಯ ಜಯ ಎನ್ನೋಣ ಗಣಪಗೆ ಪೂಜೆ ಮಾಡೋಣ ಜಯ ಜಯ ಎನ್ನೋಣ ಗಣಪಗೆ ಪೂಜೆ ಮಾಡೋಣ ಶರಣು ಶರಣು ಗಣಪ ಶರಣು ಶರಣು ಬೆನಕ ಶರಣು ಶರಣು ಗಣಪ ಶರಣು ಶರಣು ಬೆನಕ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಧಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಹೇ ಗಣಪ ಹೇ ಗಣಪ ವಿಘ್ನ ವಿನಾಯಕನನ್ನು ನೆನೆದು ಪ್ರಾರ್ಥನೆ ಗೀತೆಯನ್ನು ಹಾಡಿ ಈ ಕಾರ್ಯಕ್ರಮವನ್ನು ಆರಂಭಿಸಿದ ಕುಮಾರಿ ಮೈತ್ರಿ ಅವರಿಗೆ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಲು ವೇದಿಕೆಗೆ ಶ್ರೀ ಡಿ.ಎಸ್. ಶಿವಶಂಕರ್, ನಿರ್ದೇಶಕರು ನಾಗರಿಕ ಹಿತರಕ್ಷಣಾ ಸಮಿತಿ, ಸ್ವಾಮಿ ವಿವೇಕಾನಂದ ಬಡಾವಣೆ, ದಾವಣಗೆರೆ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಎಲ್ಲರೂ ಚಪ್ಪಾಳೆಯ ಮೂಲಕ ಅವರನ್ನು ಸ್ವಾಗತಿಸಿ.
ಆತ್ಮೀಯ ನಾಗರಿಕ ಬಾಂಧವರೇ, ಸ್ವಾಮಿ ವಿವೇಕಾನಂದ ಬಡಾವಣೆಯಲ್ಲಿ ಇರ್ತಕ್ಕಂಥ ಸಕ್ರಿಯವಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಸಿಸ್ಟರ್ ನಿವೇದಿತಾ ಸಮಾಜ ಈ 3 ಸಂಘಟನೆಗಳ ವತಿಯಿಂದ ಏರ್ಪಾಡಾಗಿರ್ತಕ್ಕಂಥ 8ನೇ ವರ್ಷದ ಶ್ರೀ ವಿಶ್ವಶಕ್ತಿ ಬನ್ನಿ ಮಹಾಕಾಳಿದೇವಿಯ ಕಾರ್ತಿಕೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಮೂಕಪ್ಪ ಶಿವಾಚಾರ್ಯ ಸ್ವಾಮಿಗಳ ಪಾದಗಳಿಗೆ ಪೊಡಮಡುತ್ತಾ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಬಡಾವಣೆಯ ನಾಗರಿಕ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರು, ಟೆಲಿಕಾಂ ಇಲಾಖೆಯ ಅಧಿಕಾರಿಗಳು ಆದಂಥ ಶ್ರೀಯುತ KC ಚೆನ್ನಪ್ಪನವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಒಂದು ಸಭೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಈ ಜಿಲ್ಲೆಯ ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರು, ರಾಜ್ಯದ ಕರ್ನಾಟಕ ಸರ್ಕಾರದ ಮಾಜಿ ಯುವಜನ ಸೇವಾ ಖಾತೆ ಕ್ರೀಡಾ ಖಾತೆಯ ಸಚಿವರು ಆದಂಥ ಹಾಗೂ ಕೈಗಾರಿಕೋದ್ಯಮಿಗಳು ಆದಂಥ ಶಿಕ್ಷಣ ತಂತ್ರಜ್ಞರು ಆದಂಥ ಶ್ರೀಯುತ SS ಮಲ್ಲಿಕಾರ್ಜುನರವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅಧ್ಯಕ್ಷರಿಗೂ ಕೂಡ ಪುಷ್ಪಹಾರವನ್ನು ಅರ್ಪಿಸಬೇಕು ಅಂತ ವಿನಂತಿಸ್ತೀನಿ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಈ ಭಾಗದ 39ನೇ ವಾರ್ಡಿನ ಮಹಾನಗರ ಪಾಲಿಕೆಯ ಸದಸ್ಯರು, ಮಾಜಿ ಉಪಮೇಯರ್ ಹಾಗೂ ಮಾಜಿ ಇನ್ಚಾರ್ಜ್ ಮೇಯರ್ ಆದಂಥ ಶ್ರೀಮತಿ ಜ್ಯೋತಿ ಶಿವರಾಜ್ ಪಾಟೀಲ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸಮಾರಂಭದಲ್ಲಿ ಉಪಸ್ಥಿತರಿರುವ ಮತ್ತೊಬ್ಬ ಹಿರಿಯರಾದಂಥ ಮೋತಿವೀರಪ್ಪ ಜೂನಿಯರ್ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ನಿವೃತ್ತರಾಗಿರ್ತಕ್ಕಂಥ ನಮ್ಮ ಬಡಾವಣೆಯ ನಿವಾಸಿಗಳೇ ಆಗಿರ್ತಕ್ಕಂಥ ನಮ್ಮ ಹಿತರಕ್ಷಣಾ ಸಮಿತಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ GV ಸಾಯಿಗಾವಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸಮಾರಂಭದಲ್ಲಿ ಮತ್ತೊಬ್ಬ ಅತಿಥಿಗಳು ಉಪಸ್ಥಿತರಿದ್ದಾರೆ. ನಿವೇದಿತ ಮಹಿಳಾ ಸಮಾಜದ ಅಧ್ಯಕ್ಷಿಣಿಯಾದಂಥ ಶ್ರೀಮತಿ ಪಲ್ಲವಿ ಪಾಟೀಲ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಮೂಕಪ್ಪ ಶಿವಾಚಾರ್ಯ ಸ್ವಾಮಿಗಳಿಗೂ ಕೂಡ ಪುಷ್ಪಮಾರವನ್ನು ಅರ್ಪಿಸುವುದರ ಮೂಲಕ ಭಕ್ತಿ ಸಮರ್ಪಣೆ ಮಾಡಬೇಕು ಅಂತ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೀನಿ. ಈ ಸಮಾರಂಭದಲ್ಲಿ ಸಿಸ್ಟರ್ ನಿವೇದಿತಾ ಮಹಿಳಾ ಸಂಘದ ಪದಾಧಿಕಾರಿಗಳು, ಸದಸ್ಯರು, ನಾಗರಿಕ ಹಿತರಕ್ಷಣಾ ಸಮಿತಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು, ಸ್ವಾಮಿ ವಿವೇಕಾನಂದ ಬಡಾವಣೆಯ ಯುವಕ ಸೇವಾ ಸಮಿತಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ಮಹಾಜನತೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈ ಸಮಾರಂಭದಲ್ಲಿ ಮಹಾನಗರ ಪಾಲಿಕೆಯ ಸದಸ್ಯರು, ಮಿತ್ರರು ಆದಂಥ ಶ್ರೀಯುತ ಶಿವನಹಳ್ಳಿ ರಮೇಶ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ವಿನಾಯಕ ಬಸ್ ಮಾಲೀಕರಾದ ಶ್ರೀಯುತ ಹರೀಶ್ ಅವರು, ಶಾಮನೂರಿನ ವೇದಮೂರ್ತಿಯವರು, ಶಾಮನೂರಿನ T ಬಸವರಾಜರವರು, ಮುದೇಗೌಡರು ವಿಶ್ವನಾಥ ಗಿರೀಶ್ ಅವರು, ನಂತರ ಮತ್ತೊಬ್ಬರು ಶಾಮನೂರು ಬಸವರಾಜರವರು ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೀನಿ. ಇನ್ನೂ ಅನೇಕ ಗಣ್ಯರು ಉಪಸ್ಥಿತರಿದ್ದಾರೆ. ಕೆಲವರ ಹೆಸರು ನನಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಹೆಸರು ಉಲ್ಲೇಖ ಮಾಡೋಕ್ಕಾಗಲ್ಲ. ಈ ಒಂದು ಸಮಾರಂಭದಲ್ಲಿ ಪತ್ರಕರ್ತ ಮಿತ್ರರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ.
ಎಲ್ಲ ಬಿಡು, ಇಷ್ಟೊಂದು ಸೀರಿಯಲ್ಗಳನ್ನೆಲ್ಲ, ಇಂಟ್ರೆಸ್ಟಿಂಗ್ ಸೀರಿಯಲ್ಸ್ ಟಿ ವಿಲಿ ಬರ್ತಕ್ಕಂಥ ಧಾರಾವಾಹಿಗಳನ್ನ ನೋಡೋದನ್ನು ಬಿಟ್ಟು ನಮ್ಮ ಬಡಾವಣೆಯಲ್ಲಿ ಒಂದು ಬನ್ನಿ ಮಹಾಕಾಳಿ ದೇವಸ್ಥಾನದ ನಿಮಿತ್ತ ಮೂಕಪ್ಪ ಶಿವಾಚಾರ್ಯ ಸ್ವಾಮಿಗಳು ಬಂದಿದ್ದಾರೆ, ಮಾಜಿ ಕ್ರೀಡಾ ಮಂತ್ರಿಗಳು ಬಂದಿದ್ದಾರೆ ಅನ್ನೋ ಉದ್ದೇಶದಿಂದ ತಾವೆಲ್ಲರೂ ಈ ಒಂದು ಸಮಾರಂಭಕ್ಕೆ ಸಮಯ ಮಾಡಿಕೊಂಡು ಶಾಂತವಾಗಿ ಕುಳಿತು ಸಭೆಗೆ ಯಶಸ್ವಿಗೆ ಕಾರಣರಾಗ್ತಿರ್ತಕ್ಕಂಥ ನಿಮ್ಮೆಲ್ಲ ಮಹಾಜನತೆಗೆ ನಾನು ಈ ಒಂದು 3 ಸಮಿತಿಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. ಶ್ರೀ DS ಶಿವಶಂಕರ್ ಇವರಿಗೆ ಧನ್ಯವಾದಗಳು. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಇಂದಿನ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಬೇಕೆಂದು ದಾಸೋಹ ಮೂರ್ತಿ ಶ್ರೀ 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 ಮೂಕಪ್ಪ ಶಿವಾಚಾರ್ಯ ಮಹಾಸ್ವಾಮಿಗಳು, ಸುಕ್ಷೇತ್ರ ಗುಡ್ಡದ ಮಲ್ಲಾಪುರ, ಬ್ಯಾಡಗಿ ತಾಲೂಕು ಇವರನ್ನು ಹಾಗೂ ಈ ಭವ್ಯ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಮುಖ್ಯ ಅತಿಥಿಗಳನ್ನು ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ಈ ಸುಂದರ ಸಭೆ ಕುರಿತು ಪ್ರಾಸ್ತಾವಿಕ ಭಾಷಣ ಮಾಡಲು ಶ್ರೀನಿವಾಸ್ HV, ಸದಸ್ಯರು, ನಾಗರಿಕ ಹಿತರಕ್ಷಣಾ ಸಮಿತಿ, ಸ್ವಾಮಿ ವಿವೇಕಾನಂದ ಬಡಾವಣೆ, ದಾವಣಗೆರೆ ಇವರನ್ನು ವೇದಿಕೆಗೆ ಆಹ್ವಾನಿಸೋಣ. ದಾಸೋಹ ಮೂರ್ತಿ ಶ್ರೀ ಮೂಕಪ್ಪ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಪಾದಾರವಿಂದಕ್ಕೆ ನಮಿಸುತ್ತಾ, ಆತ್ಮೀಯ ನಾಗರಿಕ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಚನ್ನಪ್ಪ ಸರ್ ಅವರೇ, ಆಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ SS ಮಲ್ಲಿಕಾರ್ಜುನ್ ಸರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಶ್ರೀಯುತ ಸಾವಿಗವಿ ಸರ್ ಅವರೇ, ಅದೇ ರೀತಿ ಶ್ರೀಯುತ ಜ್ಯೋತಿ ಶಿವರಾಜ್ ಪಾಟೀಲ್ರವರೇ, ಶ್ರೀಮತಿ ಪಲ್ಲವಿ ಪಾಟೀಲ್ರವರೇ, ಎಲ್ಲ ಸಮಸ್ತ ನಾಗರಿಕ ಬಂಧುಗಳೇ, ಗಣ್ಯಾತಿ ಗಣ್ಯರೇ, ತಮ್ಮಲ್ಲಿ ಈ ಮೊಟ್ಟ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ನಾವು ಭಾರತೀಯರು ಭಾರತ ಭೂಮಿಯಲ್ಲಿ ಜನ್ಮಿಸಿದ್ದು ನಮ್ಮ ಪುಣ್ಯ, ಕರ್ನಾಟಕದಲ್ಲಿ ಜನ್ಮಿಸಿದ್ದು ನಮ್ಮ ಪುಣ್ಯ, ದಾವಣಗೆರೆ ಜಿಲ್ಲೆಯಲ್ಲಿ ಜನಿಸಿದ್ದು ಅತಿ ಪುಣ್ಯ, ಅದರಲ್ಲೂ ವಿವೇಕಾನಂದ ಬಡಾವಣೆಯಲ್ಲಿ ವಾಸಿಸುತ್ತಿರುವುದು ಮಹಾನ್ ಪುಣ್ಯ ಅಂತ ನನ್ನ ಅನಿಸಿಕೆಯನ್ನು ಅನ್ನಿಸ್ತಾ ಇದ್ದೀನಿ. ಆ ಪುಣ್ಯಾತ್ಮರಿಗೆ ನನ್ನ ಹೃದಯ ಸ್ಪರ್ಶಿಯಾಗಿ ಮೊದಲು ವಂದಿಸ್ತೀನಿ ಈ ಬಡಾವಣೆಗೆ ವಿವೇಕಾನಂದ ಬಡಾವಣೆ ಅಂತ ಹೆಸರಿಟ್ಟಿದ್ದಕ್ಕೆ. ಕರ್ತರೆ, ಈ ದಿನ ನೀವು ನೋಡ್ತಾ ಇರ್ತಕ್ಕಂಥ, ನಾವೆಲ್ಲರೂ ಸೇರಿರ್ತಕ್ಕಂಥ ಈ ಕಾರ್ಯಕ್ರಮ
2006ನೇ ಇಸ್ವಿಲಿ ಕೇವಲ 51 ದೀಪಗಳಿಂದ ಪ್ರಾರಂಭವಾದಂಥ ಕಾರ್ಯಕ್ರಮ. 1-2 ಮನೆಯವರು ಇಲ್ಲಿ ಒಂದು ಬನ್ನಿ ಮರ ಇದೆ ಅಂತೇಳಿ ಅದಕ್ಕೊಂದು ಪೂಜೆ ಮಾಡಬೇಕು ಅಂತೇಳಿ ಶ್ರೀಯುತ ಬಸವಂತಾಚಾರ್ಯರ ಮನೆಯವರು ಮತ್ತು ಅಲ್ಲಿ ಅಕ್ಕಪಕ್ಕದವರೆಲ್ಲ ಸೇರಿ ಒಂದು ದೀಪ ಹಚ್ಚಲಿಕ್ಕೆ ಪ್ರಾರಂಭಿಸಿದ್ರು. ಅದಾದ ನಂತರ 3 ವರ್ಷ, 2ನೇ ವರ್ಷ 2006-7ರಲ್ಲಿ 101 ದೀಪ, 7-8ರಲ್ಲಿ 101 ದೀಪ, 8-9ರಲ್ಲಿ 101 ದೀಪ, 9-10ರಿಂದ 4-6 ಜನ ಸೇರಿ ನಮ್ಮ ಆ ದೇವಿಯ ಎದುರಿನಲ್ಲಿ ಮನೆಯಲ್ಲಿರ್ತಕ್ಕಂಥ ಮಂಜಪ್ಪ ಅಂತಕ್ಕಂಥವ್ರು, ನೀವು ದೀಪೋತ್ಸವ ಮಾಡಿದಾರೆ ನಾನೊಂದು 500 ರೂಪಾಯಿಯನ್ನು ಕೊಡ್ತೀನಿ ಅನ್ನೋ ಒಂದು ದೊಡ್ಡ ಸಹಾಯವನ್ನು ಮಾಡಿದಂಥವ್ರು. ಆ ಸಂದರ್ಭದಲ್ಲಿ ಶ್ರೀಯುತ ಪುಷ್ಪ ಮಾಲಿಂಗಪ್ಪನವರನ್ನು ನಾವು ಭೇಟಿ ಮಾಡಿದಾಗ ಅಲ್ಲಿ ಬರ್ತಕ್ಕಂಥ ಜನರಿಗೆ ಸತತವಾಗಿ 3 ವರ್ಷ ಅವರು ಪ್ರಸಾದದ ರೀತಿಯಲ್ಲಿ ಒಂದು ಲಘು ಉಪಹಾರ ವ್ಯವಸ್ಥೆಯನ್ನು ಮಾಡಿದರು. ಬಂಧುಗಳೇ, ನಾವು ಭಾರತೀಯರು ಭಾವನಾತ್ಮಕವಾಗಿ ಬೆರೆತಂಥವರು. ವಿಶ್ವದಲ್ಲೇ ಅತಿ ಶ್ರೇಷ್ಠ ಉನ್ನತವಾದ ಮುಂದುವರೆದ ರಾಷ್ಟ್ರ ಭಾರತ. ಯಾವುದರಲ್ಲಿ ಸಾಂಸ್ಕೃತಿಕವಾಗಿ ನಮ್ಮ ಸಂಸ್ಕೃತಿಗೆ ಪ್ರಪಂಚದಲ್ಲೇ ಮೇರು ಪರ್ವತದಂತೆ ಮೆರೆಯುತ್ತಿರುವುದು ಭಾರತ. ಅಂಥ ಭಾರತದಲ್ಲಿ ನಾವು ನೀವೆಲ್ಲರೂ ದೈವ ಭಕ್ತರಾಗಿದ್ದೀವಿ. ಇವತ್ತು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದೀವಿ ಅನ್ನೋಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ನಂಬಿಕೆ, ನಾವೆಲ್ಲರೂ ಪ್ರಕೃತಿ ಪ್ರಿಯರು, ಪ್ರಕೃತಿಯನ್ನು ಪೂಜಿಸಿದವರು, ಆರಾಧಿಸಿದವರು. ಆ ರೀತಿ ಪ್ರತಿಯೊಂದು ಬಡಾವಣೆಯಲ್ಲಿ 3-4 ಮನೆ ಇರೋ ಜಾಗದಲ್ಲಿ ಒಂದೊಂದು ದೇವಾಲಯಗಳಿವೆ. ಇಲ್ಲಿನ ಸಮಿತಿಗಳು ಯಾವ ಕಾರಣದಿಂದ ಹುಟ್ಟಿಕೊಂಡಿವೆ ಅಂತಕ್ಕಂಥದ್ದು ನಿಮಗೆಲ್ಲ ಮನನ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ನಾಗರಿಕ ಹಿತರಕ್ಷಣಾ ಸಮಿತಿಯಲ್ಲಿ ಎಷ್ಟು ಕಾರ್ಯಕ್ರಮಗಳು ಮುಂದುವರೆದಿವೆ ಅನ್ನೋದನ್ನು ಅವರ ಸಮಿತಿಯಿಂದಲೇ ಮತ್ತೊಬ್ಬರು ಬಂದು ವಿಚಾರವನ್ನು ವ್ಯಕ್ತಪಡಿಸಲಿದ್ದಾರೆ. ಒಂದು ಸ್ವಚ್ಛತಾ ದಾವಣಗೆರೆ ಕಾರ್ಯಕ್ರಮದಲ್ಲಿ ಕಸವನ್ನು ಎತ್ತತಕ್ಕಂಥವ್ರು ಬರಲಿಲ್ಲ ಅನ್ನೋ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೀನಿ. ಕಸ ಎತ್ತುವವರು ಬರಲಿಲ್ಲ ಅನ್ನೋದಕ್ಕೆ ನಾಗರಿಕ ಹಿತರಕ್ಷಣಾ ಸಮಿತಿ ಮತ್ತು ಇಲ್ಲಿನ ನಾಗರಿಕರೆಲ್ಲ ಹೋರಾಟ ಮಾಡಿ ಒಂದೊಂದು ಚೀಟಿಯನ್ನು ಮಾಡಿ ಪ್ರತಿ ಮನೆಗೂ ಸ್ವಚ್ಛತಾ ದಾವಣಗೆರೆ ಅಂತ ಮಾಡಬೇಕು ಅಂತ ಚೀಟಿಯನ್ನು ಹಂಚುವ ಕಾರ್ಯಕ್ರಮದೊಂದಿಗೆ ಒಂದು ಆಟೋದವ್ರು ಬಂದು ಕಸ ತಗೊಂಡು ಹೋಗಲಿಕ್ಕೆ ನಾವು ಒಂದು ವ್ಯವಸ್ಥೆಯನ್ನು ಮಾಡುವಂಥ ಮಟ್ಟಕ್ಕೆ ಬೆಳೆದ್ದೀವಿ ಅಂದರೆ ನಿಜವಾಗಲೂ ನಾಗರಿಕರಾಗಿದ್ದೀವಿ ಅಂತ ನನ್ನ ಅನಿಸಿಕೆ. ಬಂಧುಗಳೇ, ಇದೊಂದು ಸಣ್ಣ ಸಮಸ್ಯೆ ಅಂತ ನಿಮಗೆ ಅನಿಸಿರ್ಬೋದು. ನಾನು ಇಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಲ್ಲಿ ಮನವಿ ಮಾಡಿಕೊಳ್ಳತಕ್ಕಂಥದ್ದು ಇಷ್ಟೇ. ಒಂದು ಸಣ್ಣ ಸಣ್ಣ ಕಾರ್ಯಕ್ರಮಕ್ಕೂ ನಮ್ಮ ಧರ್ಮಗಳ ಪ್ರಕಾರ, ನಮ್ಮ ಸಂಸ್ಕೃತಿಯ ಪ್ರಕಾರ ನಾವು ಇಲ್ಲಿಂದ ಕನಿಷ್ಠ ಅರ್ಧ ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಶಾಮನೂರು ದೇವಸ್ಥಾನಕ್ಕೋ ಅಥವಾ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೋ ಅಥವಾ ಬೇರೆ ಬಡಾವಣೆಗೋ ಹೋಗಬೇಕಾಗಿದೆ. ಮಾನ್ಯರೇ, ತಾವುಗಳೆಲ್ಲರೂ ಶ್ರೀಯುತ ಮೂಕಪ್ಪ ಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಸೇರಿದ್ದೀವಿ. ತಾವೆಲ್ಲರೂ ದಯಮಾಡಿ ಒಳ್ಳೆ ಮನಸ್ಸನ್ನು ಮಾಡಿ ಇಲ್ಲಿನ ನಾಗರಿಕರ ಭಾವನೆಗಳಿಗೆ ತಾವೆಲ್ಲರೂ ಸ್ಪಂದಿಸಿ ಸಹಕರಿಸೋದ್ರ ಮೂಲಕ ಇಲ್ಲಿಗೆ ಒಂದು ದೇವಸ್ಥಾನದ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ನಾವು ಇಡೀ ವಿವೇಕಾನಂದ ಬಡಾವಣೆಯ ಜನಗಳು ತಮಗೆ ಚಿರಋಣಿಯಾಗಿರ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಅನಿಸುತ್ತಾ, ಈ ಕಾರ್ಯಕ್ರಮ 51 ದೀಪಗಳಿಂದ 51 ಲಕ್ಷದವರೆಗೆ ಬೆಳಗಲಿ ಅಂತ ಆಶಿಸ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ ನನ್ನ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಪ್ರಾಸ್ತಾವಿಕ ಭಾಷಣ ಮಾಡಿದ ಶ್ರೀನಿವಾಸ್ HP ಇವರಿಗೆ ಧನ್ಯವಾದಗಳು. ಸ್ವಾಮಿ ವಿವೇಕಾನಂದ ಬಡಾವಣೆ ನಡೆದು ಬಂದ ಹಾದಿಯ ಬಗ್ಗೆ ಶ್ರೀ KG ಬಸವರಾಜಪ್ಪ, ಕಾರ್ಯದರ್ಶಿಗಳು, ನಾಗರಿಕ ಹಿತರಕ್ಷಣಾ ಸಮಿತಿ, ಸ್ವಾಮಿ ವಿವೇಕಾನಂದ ಬಡಾವಣೆ ಇವರನ್ನು ವೇದಿಕೆಯ ಮೇಲೆ ಬರಮಾಡಿಕೊಳ್ಳೋಣ. ಈ ಸಂಜೆಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನಮಸ್ಕಾರ. ಶ್ರೀ ವಿಶ್ವಶಕ್ತಿ ಬಂದಿ ಮಹಾಂಕಾಳಿ ದೇವಿ ಹಾಗೂ ಶ್ರೀ ಮೂಕಪ್ಪ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಈಗ ತಾನೇ ಉದ್ಘಾಟನೆ ಮಾಡಿದ ಶ್ರೀ SS ಮಲ್ಲಿಕಾರ್ಜುನರವರೇ, ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರೇ, ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ ಎಲ್ಲ ದಾನಿಗಳೇ, ದೇವನಗರಿ ಎಂಬ ಖ್ಯಾತಿಯ ದಾವಣಗೆರೆಯಲ್ಲಿ ಜಾತಿ, ಮತ, ಪಂಥ, ಬಡವ, ಬಲ್ಲಿದ ಯಾವ ಅಂತಸ್ತು ಇಲ್ಲದ ಪರಿಶುದ್ಧ ಜೀವನ ಕ್ರಮವನ್ನು ಪ್ರತಿಪಾದಿಸಿದ ಸ್ವಾಮಿ ವಿವೇಕಾನಂದರು
ಇಂಥ ಆದರ್ಶ ಪುರುಷರ ಹೆಸರನ್ನಿಟ್ಟುಕೊಂಡ ಬಡಾವಣೆಯೇ ಸ್ವಾಮಿ ವಿವೇಕಾನಂದ ಬಡಾವಣೆ. ಈ ಬಡಾವಣೆ ಸ್ಥಾಪನೆಯಾಗಿ ಬಹುಶಃ 20 ವರ್ಷ ಆಗಿರಬಹುದು. ಬಡಾವಣೆ ಅಭಿವೃದ್ಧಿ ಆದಂತೆ ಇಲ್ಲಿಯ ಬುದ್ಧಿಜೀವಿಗಳು ಕಳೆದ 10 ವರ್ಷಗಳ ಹಿಂದೆ ನಾಗರಿಕ ಹಿತರಕ್ಷಣಾ ಸಮಿತಿಯನ್ನು ಸ್ಥಾಪನೆ ಮಾಡಿ